ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 18, 2026 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಯಲ್ಲಿರುವಂತಹ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, ಹ್ಯಾಸ್ ಅನ್ ಆರ್ಬಿಟ್ರೇಷನ್ ಕೌನ್ಸಿಲ್ ಬೀನ್ ಕಾನ್ಸ್ಟಿಟ್ಯೂಟೆಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಆರ್ಬಿಟ್ರೇಷನ್ ಕೌನ್ಸಿಲ್ ರಿಲೇಟೆಡ್ ಇರುವಂತೆ ನಾವು ಸರಿಯಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಾ ಅಂತ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ 2024ರಲ್ಲಿ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಈ ಒಂದು ಬಿಲ್ ಪರ್ಟಿಕ್ಯುಲರ್ಲಿ ಆರ್ಬಿಟ್ರೇಷನ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಸೆಟಪ್ ಮಾಡಬೇಕು. ಆರ್ಬಿಟ್ರೇಷನ್ ಅಂತಂದರೆ ಮಧ್ಯಸ್ಥಿಕೆಯನ್ನು ನಿಗಾ ವಹಿಸ್ತಕ್ಕಂಥ ಒಂದು ಕೌನ್ಸಿಲನ್ನು ಸೆಟಪ್ ಮಾಡಬೇಕು ನ್ಯಾಷನಲ್ ಲೆವೆಲಲ್ಲಿ, ಹಾಗೂ ಒಂದು ಸರಿಯಾದಂತಹ ಡ್ರಾಫ್ಟ್ ಸೊ ಡ್ರಾಫ್ಟ್ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲಿಯೇಷನ್ ಅನ್ನುವಂಥ ಒಂದು ಬಿಲ್ಲನ್ನು 2024ರಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದಾಗಿ ನಾವು ನೋಡ್ಬೋದು. ಸೊ ಇಲ್ಲಿರುವಂಥ ಒಂದು ಎಕ್ಸಾಕ್ಟ್ ಪ್ರಶ್ನೆ ಅಂತಂದರೆ, ನಾವು ತಿದ್ದುಪಡಿಯನ್ನು ಮಾಡ್ತಾ ಇದ್ದೀವಿ, ಹೊಸದಾಗಿರ್ತಕ್ಕಂಥ ಒಂದು ಬಿಲ್ಲನ್ನು ತರ್ತಾ ಇದ್ದೀವಿ. 2019ರಲ್ಲೂ ಸಹ ತಿದ್ದುಪಡಿಯನ್ನು ಮಾಡಿದ್ದೀವಿ. ಆ್ಯಕ್ಚುಲಿ ಈ ಒಂದು ಆರ್ಬಿಟ್ರೇಷನ್ ಕನ್ಸಿಲಿಯೇಷನ್ ಆ್ಯಕ್ಟ್ ಏನಿದೆಯಲ್ಲ 1996ಅಲ್ಲಿ ಇಂಪ್ಲಿಮೆಂಟ್ ಮಾಡಿರೋದಾಗಿ, ಇದರಲ್ಲಿ ನಾವು ಬದಲಾವಣೆಯನ್ನು ಮಾಡಿದ್ದೀವಿ. ಇಷ್ಟು ಎಲ್ಲ ಬದಲಾವಣೆ ಮಾಡಿದ್ರೂ ಸಹ, ತಿದ್ದುಪಡಿಯನ್ನು 2019ರಲ್ಲಿ ಮಾಡಿದ್ರೂ ಸಹಿತ ಇವತ್ತು ಸರಿಯಾಗಿ ನಾವು ಕೌನ್ಸಿಲನ್ನು ಸೆಟಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕನ್ನು ತರಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಾರಣಗಳು ಏನಿರ್ಬೋದು? ಇವಾಗ ಆರ್ಬಿಟ್ರೇಷನ್ ಕೌನ್ಸಿಲ್ ಅಂತ ಬಂದಾಗ ಇದರ ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ತಿಳಿದುಕೊಳ್ಬೇಕಲ್ವಾ. ಇವಾಗ ಒಂದು ಸೆಂಟ್ರಲ್ ಲೆವೆಲಲ್ಲಿ ರೆಗ್ಯುಲೇಷನ್ ಮಾಡ್ತಕ್ಕಂತಹ, ಪ್ರಮೋಟ್ ಮಾಡ್ತಕ್ಕಂತಹ ಅಥಾರಿಟಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕೌನ್ಸಿಲ್ನ ಇಂಪಾರ್ಟೆನ್ಸ್ ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಭಾರತದಲ್ಲಿ ಕೆಲವೊಂದಿಷ್ಟು ಆರ್ಬಿಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳಿರುತ್ತಲ್ಲ, ಅವೆಲ್ಲವೂ ಸಹ ಸರಿಯಾಗಿ ಇವಾಗ ಒಂದು ಫ್ರೇಮ್ವರ್ಕ್ ನಡಿನಲ್ಲಿ ವರ್ಕ್ ಆಗಬೇಕು ಅಂತಂದರೆ, ನಿಗಾ ವಹಿಸಬೇಕು ಅಂತಂದರೆ, ಇವೆಲ್ಲವನ್ನು ನಿಗಾ ವಹಿಸಲಿಕ್ಕೆ ಈ ಒಂದು ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂಥ ಕೌನ್ಸಿಲ್ಗಳು ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನಾವೇನು ಮಾಡ್ಬೋದು, ಒಂದು ಪ್ರೊಫೆಷ್ನಲ್ ಬಾಡೀಸ್ಗಳನ್ನು ರಿಕಗ್ನೈಸ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸರಿಯಾದಂತಹ ನಾರ್ಮ್ಸ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತರಲಿಕ್ಕೆ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ಸ್ಟಿಟ್ಯೂಷನಲ್ ಆರ್ಬಿಟ್ರೇಷನ್ಸನ್ನು ಸಹ ಪ್ರಮೋಟ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಆದರೆ ಈ ಒಂದು ಫ್ರೇಮ್ವರ್ಕನ್ನು ಜಾರಿಗೆ ತರುವ ಹಂತದಲ್ಲಿ ಇಂಪಾರ್ಶಾಲಿಟಿ ಒಂದು ಕ್ವಶನ್ ಮಾರ್ಕು ಡೆಫಿನೆಟ್ಲಿ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮ್ಯಾಂಡೇಟರಿ ಪ್ರೊವಿಷನ್ಸ್ಗಳಂತ ನಾವು ನೋಡಿದ್ವಲ್ವಾ, ಯಾವ ರೀತಿಯಾಗಿ ರಿಕಗ್ನೈಷನ್ ಮಾಡ್ತಾ ಇದ್ದಾರೆ, ಪ್ರೊಫೆಷ್ನಲ್ ಬಾಡೀಸನ್ನು ರಿಕಗ್ನೈಸ್ ಆಗಿರ್ಬೋದು, ಅಥವಾ ಆರ್ಬಿಟ್ರಲ್ಗೆ ಸಂಬಂಧಪಟ್ಟಂಥ ಒಂದು ಅವಾರ್ಡನ್ನು ಸಹ ಮೇಂಟೈನ್ ಮಾಡೋದ್ರ ಮುಖಾಂತರ ಎನ್ಕರೇಜ್ಮೆಂಟು ಸಹ ಇಲ್ಲಿ ಸಿಕ್ಕತ್ತೆ. ಸೊ ಇಲ್ಲಿ ಮೇಂಟೆನೆನ್ಸ್ ಯಾವ ರೀತಿಯಾಗಿ ಮಾಡ್ತಾರೆ, ಅಥವಾ ಪ್ರೊಫೆಷ್ನಲ್ ರಿಕಗ್ನೈಷನ್ ಯಾವ ರೀತಿಯಾಗಿ ಮಾಡ್ತಾರೆ, ಈ ಎಲ್ಲ ಫ್ರೇಮ್ವರ್ಕನ್ನು ಪ್ರಸ್ತುತವಾಗಿ ರೆಕಮೆಂಡ್ ಮಾಡಿರ್ತಕ್ಕಂತಹ ಮೆಂಬರ್ ಯಾರು ಅಂತಂದರೆ, ಒಂದು ಹೈ ಲೆವೆಲ್ ಕಮಿಟಿಯನ್ನು ಸೆಟಪ್ ಮಾಡಿರುವಂಥದ್ದು. ಈ ಒಂದು ಹೈ ಲೆವೆಲ್ ಕಮಿಟಿ ಫಾರ್ ಆರ್ಬಿಟ್ರೇಷನ್ ಅಂತಲೇ ಹೇಳ್ಬೋದು. ಯಾರು ಇದನ್ನು ಹೆಡ್ ಮಾಡಿದರು ಅಂತಂದರೆ ಜಸ್ಟಿಸ್ BN ಶ್ರೀಕೃಷ್ಣ. ಇದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಸೊ ಕಮಿಟಿಯ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಡೈರೆಕ್ಟಾಗಿ ನಿಮಗೆ ಸಿಂಗಲ್ ವರ್ಡಲ್ಲೂ ಕೇಳ್ಬೋದು. ಹೈ ಲೆವೆಲ್ ಕಮಿಟಿ ಆನ್ ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತೆ ಯಾರು ಚೇರ್ ಮಾಡಿದರು ಅಂದರೆ ಜಸ್ಟಿಸ್ BN ಶ್ರೀಕೃಷ್ಣ. ಇವರು ಸಬ್ಮಿಟ್ ಮಾಡಿರೋದು ಯಾವಾಗ ಅಂದರೆ 2017ನಲ್ಲಿ ತಮ್ಮ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಅಂತಲೇ ಗಮನಿಸ್ಬೋದು. ಇಲ್ಲಿರುವಂಥ ಒಂದು ಕನ್ಸರ್ನ್ ಏನಿದೆ ಅಂತಂದರೆ, ಇವರ ಒಂದು ಫ್ರೇಮ್ವರ್ಕ್ನ ಆಧಾರದ ಮೇಲೆ ನಾವು ಇಂಪ್ಲಿಮೆಂಟ್ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ಇವಾಗ ಗವರ್ನೆನ್ಸ್ ಅಂತ ಬಂದಾಗ ಗೌರ್ಮೆಂಟೇ ಜಾಸ್ತಿ ಇವತ್ತು ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇದ್ದರೆ, ಅಂದರೆ ಸರ್ಕಾರದ ಒಂದು ಡಾಮಿನೆನ್ಸೇ ಹೆಚ್ಚಾಗಿರ್ತಕ್ಕಂಥ ಸ್ಥಿತಿಗತಿಗಳಿದ್ದಾಗ ಸೊ ಇದರ ಒಂದು ಇಂಟೆನ್ಷನ್ ಮಿಸ್ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಗವರ್ನಮೆಂಟ್ನ ಒಂದು ಡಾಮಿನೆನ್ಸ್ ಜಾಸ್ತಿ ಇದೆ. ಈ ಒಂದು ಕೌನ್ಸಿಲನ್ನ ಸೆಟಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಗೌರ್ಮೆಂಟ್ನ ಪಾರ್ಟಿಸಿಪೇಷನನ್ನು ನೋಡ್ತಾ ಇದ್ವಿ. ಗೌರ್ಮೆಂಟ್ ಇವಾಗ ಮೆಂಬರ್ಸ್ಗಳನ್ನು ಅಪಾಯಿಂಟ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ ಅಂತಲೇ ಗಮನಿಸ್ಬೋದು. ಸೊ ಇದರಿಂದ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬೋದಲ್ವಾ. ಸೊ ತಮಗೆ ಯಾರು ಬೇಕೋ ಅವರನ್ನೇ ಇಲ್ಲಿ ನೇಮಕಾತಿ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇದರೊಂದಿಗೆ ನಾವು ಇಲ್ಲಿ ಇಂಡಿಪೆಂಡೆನ್ಸಿಯನ್ನು ಅಥವಾ ನ್ಯೂಟ್ರಾಲಿಟಿಯನ್ನು ತರುವಂಥ ನಿಟ್ಟಿನಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸೊ ಇಲ್ಲಿ ರೆಗ್ಯುಲೇಟರಿ ಪರ್ಪಸ್ ಅಂತಲೇ ನಾವು ಗಮನ ಹರಿಸುವಂಥದ್ದಾದರೆ, ಸೊ ಆ ಒಂದು ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ರೆಗ್ಯುಲೇಷನ್ ಕಂಪ್ಲೀಟಾಗಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಇರುತ್ತೆ ಅಲ್ವಾ. ಸೊ ಇದರಿಂದ ಎಕ್ಸಿಕ್ಯೂಟಿವ್ ಕಂಟ್ರೋಲಿಗೆ ಬರುವಂಥ ಒಂದು ಸಾಧ್ಯತೆ ಇರುತ್ತೆ, ಬಿಕಾಸ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದ ಮೆಂಬರ್ಸ್ ಬೈ ದಿ ಗವರ್ಮೆಂಟ್. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಕಂಟ್ರೋಲ್ ಆಗಿರ್ಬೋದು, ಡಿಸ್ಪ್ಯೂಟ್ ರೆಸೊಲ್ಯೂಷನ್, ಇವೆಲ್ಲವೂ ಸಹ ಒಂದು ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ಗೆ ಯಾವುದೇ ರೀತಿಯಾದಂಥ ಕನ್ಸಿಸ್ಟೆನ್ಸಿಯನ್ನು ಇದು ತೋರಿಸ್ತಾ ಇಲ್ಲ.
ಯಾಕಂತಂದರೆ ಇವಾಗ ಸಿಂಗಪೂರ್, ಹಾಂಗ್ಕಾಂಗ್ ಇವೆಲ್ಲವನ್ನು ತೆಗೆದುಕೊಳ್ಳುವಂಥದ್ದಾದರೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿರತಕ್ಕಂತಹ ಒಂದು ಆರ್ಬಿಟ್ರಲ್ ಇನ್ಸ್ಟಿಟ್ಯೂಷನ್ಸನ್ನು ನೋಡ್ತೇವೆ. ಅವರು ಯಾವುದೇ ರೀತಿಯಾಗಿ ಸರ್ಕಾರದ ಒಂದು ಅಧಿಕಾರದಲ್ಲಿ ಕಂಡು ಬರೋದಿಲ್ಲ. ನಾನ್ ಗೌರ್ಮೆಂಟ್ ಡಾಮಿನೇಟೆಡ್ ರೆಗ್ಯುಲೇಷನ್ಸನ್ನು ಅವರು ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇಲ್ಲ. ಸೊ ಈ ಒಂದು ರೀಸನ್ನ ಆಧಾರದ ಮೇಲೆ ಇಂಪಾರ್ಶಾಲಿಟಿ ಅಥವಾ ನ್ಯೂಟ್ರಾಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳು ಕ್ರಿಯೇಟ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಆರ್ಬಿಟ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮೇಜರ್ ಕ್ರಿಟಿಸೈಸಮ್ ಈಗ ವೆನ್ ಇಟ್ ಕಮ್ಸ್ ಟು ದ 2019 ಅಮೆಂಡ್ಮೆಂಟ್ ಅಂತಂದರೆ ಇಲ್ಲಿ ಅನ್ಲಿಮಿಟೆಡ್ ಆಗಿರ್ತಕ್ಕಂತಹ ಒಂದು ಅಕ್ರಿಡೇಷನ್ ಪವರ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಅಂದರೆ ಕೌನ್ಸಿಲ್ಗೆ ನಾವು ಅನ್ಲಿಮಿಟೆಡ್ ಪವರನ್ನು ಕೊಟ್ಟಿರುವಂಥ ಹಂತದಲ್ಲಿ ಕೆಲವೊಂದು ಸರ್ತಿ ಏನಾಗ್ಬೋದು, ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಸಹ ಡೈಲ್ಯೂಟ್ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಓಕೆ, ವೆನ್ ಇಟ್ ಕಮ್ಸ್ ಟು ದ ಆರ್ಬಿಟ್ರೇಷನ್ ಅಂತಂದರೆ ಜುಡಿಷರಿಯ ಒಂದು ಸಿಸ್ಟಮ್ ಒಳಗಡೆ ಹೋಗದೇನೆ ಯಾವುದೇ ಒಂದು ಡಿಸ್ಪ್ಯೂಟ್ ಇತ್ತಂದರೆ ಈಸಿಯಾಗಿ ರಿಸಾಲ್ವ್ ಮಾಡ್ಬೋದು. ಓಕೆ, ಇವಾಗ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗಳು ವೆನ್ ಇಟ್ ಕಮ್ಸ್ ಟು ದ ಆರ್ಬಿಟ್ರೇಷನ್ ಕಡಿಮೆ ಆಗುವಂಥ ಒಂದು ಕಾಂಪ್ರಮೈಸ್ ಆಗ್ತಕ್ಕಂಥ ಸ್ಥಿತಿಗತಿಗಳು ಇರಬಹುದು. ಹಾಗೂ ಅಡ್ಮಿನಿಸ್ಟ್ರೇಷನ್ ಬರ್ಡನು ಸಹ ಇವಾಗ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಡಿಸ್ಪ್ಯೂಟನ್ನೇ ಜಾಸ್ತಿ ಅವ್ರು ರಿಸಾಲ್ವ್ ಮಾಡ್ತಾ ಹೋದರೆ ಅಡ್ಮಿನಿಸ್ಟ್ರೇಷನ್ನ ಬರ್ಡನು ಸಹ ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೂ ಪಬ್ಲಿಕ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂತೆಯೂ ಸಹ ಅವರ ನಿಗಾ ವಹಿಸಬೇಕು. ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಪಬ್ಲಿಕ್ ಎಕ್ಸ್ಪೆಂಡಿಚರಲ್ಲಿ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಇನ್ನು ಅಮೆಂಡ್ಮೆಂಟ್ ನಡಿನಲ್ಲಿ ನಾವು ಫಾರಿನ್ ಲೀಗಲ್ ಪ್ರೊಫೆಷನ್ಸ್ಗಳನ್ನು ಎಕ್ಸ್ಕ್ಲೂಷನ್ ಮಾಡ್ತಾ ಇರೋದಾಗಿ ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಗ್ಲೋಬಲ್ ಆರ್ಬಿಟ್ರೇಷನ್ ಹಬ್ ಆಗಿ ಇವತ್ತು ಭಾರತ ಕನ್ವರ್ಟ್ ಆಗಬೇಕು ಅಂತ ಇದೆ. ಬಟ್ ನಾವು ಯಾವುದೇ ರೀತಿಯಾಗಿ ಫಾರಿನ್ ಲೀಗಲ್ ಪ್ರೊಫೆಷನಲ್ಸ್ಗಳನ್ನು ಈ ಒಂದು ಅಮೆಂಡ್ಮೆಂಟ್ ನಡಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅನ್ನುವಂಥ ಕ್ರಿಟಿಸಿಸಮನ್ನು ಕಾಣ್ಬೋದು. ಜೊತೆಗೆ ಇನ್ಸ್ಟಿಟ್ಯೂಷನಲ್ ಟ್ರಸ್ಟು ಸಹ ವೀಕ್ ಇದೆ. ಬಿಕಾಸ್ ನಾವು ಜಾಸ್ತಿ ಇವಾಗ ಅಡ್ಹಾಕ್ ಆರ್ಬಿಟ್ರೇಷನನ್ನು ಫಾಲೋ ಮಾಡ್ತೀವಿ. ಓಕೆ, ಸೊ ಟೆಂಪ್ರರಿ ಬೇಸ್ ಮೇಲೆ ಇದೊಂದು ಪರ್ಮನೆಂಟ್ ಆಗಿರತಕ್ಕಂಥ ಇನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕನ್ನು ನಾವಿಲ್ಲಿ ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ 2024ರಲ್ಲಿ ಒಂದು ಸರಿಯಾದಂತಹ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಒಂದು ಬಿಲ್ಲಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಡೆಫಿನೇಷನನ್ನು ಪ್ರಾಪರಾಗಿ ಯಾವ ರೀತಿಯಾಗಿ ಆರ್ಬಿಟ್ರೇಷನ್ಗೆ ಸಂಬಂಧಿಸಿದಂಥ ಫೀಚರ್ಸ್ಗಳನ್ನು ನಾವಿಲ್ಲಿ ಗಮನಿಸಿದ್ವಲ್ಲ, ಆರ್ಬಿಟ್ರೇಷನ್ ರಿಲೇಟೆಡ್ ಇರ್ತಕ್ಕಂಥ ಅವಾರ್ಡನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ ಅಥವಾ ಆರ್ಬಿಟ್ರೇಷನ್ ರಿಲೇಟೆಡ್ ಇರುವಂಥ ಫೀಸನ್ನು ಕಡಿಮೆ ಮಾಡುವಂಥದ್ದಾಗಲಿ. ಸೊ ಆರ್ಬಿಟ್ರೇಟರ್ಸ್ಗೆ ಸಂಬಂಧಿಸಿದಂಥ ಕಂಪ್ಲೀಟ್ ಆಗಿರುವಂಥ ಒಂದು ಫಾರ್ಮುಲಾವನ್ನು ಕೊಡ್ತಾರೆ. ಸೊ ಯಾವ ರೀತಿಯಾಗಿ ಜುಡಿಷರಿ ಮೇಲೆ ಇರ್ತಕ್ಕಂಥ ಒಂದು ಬರ್ಡನನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಓಕೆ, ಈ ಒಂದು ಬಿಲ್ನ ಸ್ಟೇಟಸನ್ನು ನೋಡೋದಾದರೆ ಈ ಒಂದು ಬಿಲ್ ಇವಾಗ ಸದ್ಯದ ಮಟ್ಟಿಗೆ ನೋಡೋದಾದರೆ ಕನ್ಸಿಡ್ರೇಷನ್ ನಡಿನಲ್ಲೇ ಇದೆ ಅಂತ ಹೇಳ್ಬೋದು. ಇದು ಆ್ಯಕ್ಟ್ ಆಗಿ ಇನ್ನೂ ಕನ್ವರ್ಟ್ ಆಗಿಲ್ಲ. ಬಟ್ ಆರ್ಬಿಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ದ ಎಕ್ಸಾಮಿನೇಷನ್ ಪಾಯಿಂಟ್. ಓಕೆ, ಸೊ ಈ ಒಂದು ಬಿಲ್ ನಡಿನಲ್ಲಿ ಜುಡಿಷರಿ ಇಂಟರ್ವೆನ್ಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಡಿಲೇ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚೇಂಜಸನ್ನು ಮಾಡಿದ್ದಾರೆ. ಬಿಲ್ಲಲ್ಲಿರುವಂತಹ ಸೆಕ್ಷನ್ 9 ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿರುವಂತಹ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಇವಾಗ ಕೋರ್ಟು ಒಂದು ಇಂಟರೀಮ್ ರಿಲೀಫನ್ನು ಕೊಡುತ್ತಲ್ಲ, ಇಂಟರೀಮ್ ರಿಲೀಫನ್ನು ಗ್ರ್ಯಾಂಟ್ ಮಾಡುವಂಥ ಹಂತದಲ್ಲಿ ಆರ್ಬಿಟ್ರೇಷನ್ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಿಂತ ಮುಂಚೆ ಅವರು ಇಂಟರೀಮ್ ರಿಲೀಫನ್ನು ಕೊಡಬಹುದು. ಅಥವಾ ಆರ್ಬಿಟ್ರೇಷನ್ ಕಂಪ್ಲೀಟ್ಲಿ ಮುಗಿಯುತ್ತಲ್ಲ, ಒಂದು ಅವಾರ್ಡನ್ನು ಕೊಡ್ತಾರಲ್ಲ, ಅಂದರೆ ಒಂದು ಪನಿಷ್ಮೆಂಟ್ ಆಗಿರ್ಬೋದು, ಏನೇ ಒಂದು ಫೈನಲ್ ಡೆಸಿಷನನ್ನು ತೆಗೆದುಕೊಂಡು ಆದಮೇಲೆ ಜುಡಿಷರಿ ಇಂಟರ್ವೆನ್ಷನ್ ಆಗಲಿಕ್ಕೆ ಸಾಧ್ಯತೆ ಇದೆ. ಪ್ರೋಸೆಸ್ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಜುಡಿಷರಿ ಇಂಟರ್ವೆನ್ಷನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಸ್ತುತವಾಗಿ ಚೇಂಜಸನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಂಟರಿಮ್ ರಿಲೀಫನ್ನು ಕೊಟ್ಟಾದ ಮೇಲೆ ಒಂದು 90 ಡೇಸ್ ರೂಲನ್ನು ಮೊದಲು ಫಾಲೋ ಮಾಡ್ತಾಯಿದ್ರು. 90 ಡೇಸ್ ರೂಲ್ ಅಂತಂದರೆ ಇವಾಗ ಇಂಟರೀಮ್ ರಿಲೀಫ್ ಗ್ರ್ಯಾಂಟ್ ಮಾಡುತ್ತಲ್ಲ ಕೋರ್ಟ್ ಒಂದು ಡಿಸಿಷನ್ನ ತೆಗೆದುಕೊಳ್ತಾರೆ. ಇದಾದ ಮೇಲೆ ನೀವು ಆರ್ಬಿಟ್ರೇಷನನ್ನು ಚೂಸ್ ಮಾಡ್ಕೋತೀನಿ ಅಂತಂದರೆ 90 ಡೇಸ್ನ ಒಂದು ಟೈಮ್ ಲಿಮಿಟೇಷನ್ ಇರುತ್ತೆ. ಅದರ ಒಳಗಾಗಿ ನೀವೇನು ಮಾಡ್ಬೋದು, ಆರ್ಬಿಟ್ರೇಷನನ್ನು ಚೂಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇತ್ತು. ಇವಾಗ ಪ್ರಪೋಸ್ ಮಾಡಿರುವಂಥ ಒಂದು ಚೇಂಜಸ್ ಏನಂತಂದರೆ, ಇಲ್ಲಿ ಅಗೇನ್ ಕೋರ್ಟ್ನ ಒಂದು ಡಿಸಿಷನನ್ನು ಕನ್ಸಿಡರೇಷನನ್ನು ಮಾಡ್ತಾ ಇಲ್ಲ. ಓಕೆ, ಯಾವಾಗ ಅವರು ನಾವು ಆರ್ಬಿಟ್ರೇಷನನ್ನು ಚೂಸ್ ಮಾಡ್ತೀವಿ ಅಂತ ಅಪ್ಲೈ ಮಾಡ್ತಾರಲ್ಲ, ಇಂಟ್ರಿಮ್ ಅಪ್ಲಿಕೇಶನ್ಸನ್ನು ಫೈಲ್ ಮಾಡ್ತಾರಲ್ಲ, ಇದರ ಆಧಾರದ ಮೇಲೆ 90 ಡೇಸ್ ಕೌಂಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಚೇಂಜಸನ್ನು ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಬಿಲ್ಗೆ ಸಂಬಂಧಪಟ್ಟಂಥ ಇನ್ ಡೀಟೇಲ್ಡ್ ಆಗಿರ್ತಕ್ಕಂಥ ಆಸ್ಪೆಕ್ಟ್ ಏನು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ನಿಮಗೆ ಪರ್ಪಸ್ ಏನಿದೆ, ಸೊ ಇಲ್ಲಿ ಒಂದು ಕೋರ್ಟಲ್ಲಿ ಆಗ್ತಾ ಇರುವಂಥ ಒಂದು ಡಿಲೇ ಕೇಸಸನ್ನು ಸ್ಟಾಪ್ ಮಾಡಲಿಕ್ಕೆ ಆರ್ಬಿಟ್ರೇಷನನ್ನು ಇಂಪಾರ್ಟೆನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಪ್ರೀ ಆರ್ಬಿಟ್ರೇಷನ್ ಲಿಟಿಗೇಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಪ್ರಸ್ತುತವಾಗಿ ಒಂದು ಆರ್ಬಿಟ್ರೇಷನ್ಗೆ ಸಂಬಂಧಿಸಿದಂಥ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ನ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅನ್ನುವಂಥ ಒಂದು ಕನ್ಸರ್ನನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ BN ಶ್ರೀಕೃಷ್ಣ ಅವರ ಒಂದು
ನೇತೃತ್ವದಲ್ಲಿ ಕಮಿಟಿನ ಸೆಟಪ್ ಮಾಡಿದ್ರು ಅನ್ನುವಂಥ ಒಂದು ಕ್ಲಾರಿಟಿನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಮಾಹಿತಿಯನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಮುಂದಿನದಾಗಿ ಸೈಂಟಿಸ್ಟ್ ಫೈಂಡ್ ಸ್ಪೇಸ್ ಲೈಟ್ ಅಫೆಕ್ಟ್ಸ್ ಇಮ್ಯೂನ್ ಜೀನ್ಸ್ ಡಿಫಾರ್ಮ್ಸ್ ಬ್ರೈನ್. ಈ ಒಂದು ಇಶ್ಯೂನ ನೋಡೋದಾದರೆ GS ಪೇಪರ್ 3 ಅಂತ ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟ್ ನಡಿಯಲ್ಲಿ ಇವಾಗ ಸ್ಪೇಸ್ ರಿಲೇಟೆಡ್ ಇರತಕ್ಕಂಥ ಮಿಷನ್ಸ್ಗಳನ್ನು ನಾವು ಕಾಣ್ತೇವೆ. ಮೂನನ್ನು ರೀಚ್ ಮಾಡುವಂಥದ್ದಾಗಿರ್ಬೋದು, ಮಾರ್ಸ್ ರಿಲೇಟೆಡ್ ಇರುವಂತೆ ಮಿಷನ್ಸ್ಗಳನ್ನು, ಲಾಂಗ್ ಟರ್ಮಲ್ಲಿರುವಂತಹ ಮಿಷನ್ಸ್ಗಳನ್ನು ಕಾಣ್ತಾ ಇದ್ವಿ. ಇದರಲ್ಲಿ ಹ್ಯೂಮನ್ನನ್ನು ಸಹ ಇನ್ಕ್ಲೂಡ್ ಮಾಡ್ತಕ್ಕಂಥ ಪ್ಲ್ಯಾನ್ಸ್ಗಳನ್ನು ನೋಡಿದ್ದೀವಿ. ಇದರಿಂದ ಮಾನವನ ಒಂದು ದೇಹಕ್ಕೆ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಇಲ್ಲಿ ಸ್ಟಡಿಯನ್ನು ನಾವು ಕಾಣ್ಬೋದು. ಪ್ರಸ್ತುತವಾಗಿ ಒಂದು ಮೈಕ್ರೋಗ್ರಾವಿಟಿ ಆಗಿರ್ಬೋದು, ಸ್ಪೇಸ್ ರೇಡಿಯೇಷನ್ ಇಂಪ್ಯಾಕ್ಟನ್ನು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಮೈಕ್ರೋಗ್ರಾವಿಟಿ ಹಾಗೂ ಸ್ಪೇಸ್ ರೇಡಿಯೇಷನ್ ಆಧಾರದ ಮೇಲೆ ಹ್ಯೂಮನ್ ಬಾಡಿಯಲ್ಲಿ ಆಗ್ತಾ ಇರುವಂಥ ಒಂದು ಚೇಂಜಸ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಸರ್ಚನ್ನು ಸೌದಿ ಅರೇಬಿಯಾದವರು ಕಂಡಕ್ಟ್ ಮಾಡಿದ್ದಾರೆ. ಇಲ್ಲಿ ಮಾನವನಲ್ಲಿರ್ತಕ್ಕಂತಹ ಒಂದು ಹ್ಯೂಮನ್ ಇಮ್ಯೂನ್ ಸೆಲ್ಸನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಹ್ಯೂಮನ್ ಇಮ್ಯೂನ್ ಸೆಲ್ ಸೊ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಗೆ ಸಹಾಯ ಮಾಡ್ತಕ್ಕಂಥ ಸೆಲ್ಸ್ಗಳಂತಲೇ ಹೇಳ್ಬೋದು. THP1 ಮೋನೋಸೈಟ್ಸ್ಗಳನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸಿರೋದಾಗಿ ನಾವು ನೋಡ್ಬೋದು. ಸ್ಪೇಸ್ ಎನ್ವಿರಾನ್ಮೆಂಟಲ್ಲಿ ಜೀನ್ ಎಕ್ಸ್ಪ್ರೆಷನ್ ಯಾವ ರೀತಿಯಾಗಿ ಅಲ್ಟರ್ ಆಗಿದೆ, ಬದಲಾವಣೆ ಆಗಿದೆ ಅಂತ ಇಲ್ಲಿ ಪತ್ತೆಯನ್ನು ಹಚ್ಚಿದ್ದಾರೆ. ಓಕೆ, ಸಮ್ಟೈಮ್ಸ್ ಈ ಜೀನ್ಸ್ಗಳು ಏನು ಮಾಡ್ತಾ ಇದ್ದಾವೆ, ಓವರ್ ಆ್ಯಕ್ಟಿವಿಟಿಯನ್ನು ತೋರಿಸೋದಾಗಲಿ, ವೆನ್ ಇಟ್ ಕಮ್ಸ್ ಟು ದಿ ಹಾರ್ಟ್ ಫಂಕ್ಷನ್ ಇದ್ದಾಗ ಆಪ್ಟಿಮಲ್ ಫಂಕ್ಷನ್ ಮಾಡದೇ ಇರುವಂಥದ್ದಾಗಿರ್ಬೋದು, ಅಥವಾ ನರ್ವಸ್ ಸಿಸ್ಟಮ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದಾಗಲಿ, ವಿಷನ್ಗೆ ಸಂಬಂಧಪಟ್ಟಂತೆ ಸ್ಮೆಲ್ ರಿಲೇಟೆಡ್ ಇರುವಂತೆ ಸ್ವಲ್ಪ ಓವರ್ ಜೀನ್ ಎಕ್ಸ್ಪ್ರೆಷನನ್ನು ಕಾಣ್ತಾ ಇದ್ದೀವಿ. ಇದರಿಂದ ಕಾರ್ಡಿಯಾಕ್ ರಿಸ್ಕ್, ಸ್ಲೀಪ್ ಡಿಸ್ಟರ್ಬೆನ್ಸ್, ಸೆನ್ಸರಿ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಆಸ್ಟ್ರೋನಾಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಹಾಗೂ ಅಂಡರ್ ಆ್ಯಕ್ಟಿವಿಟಿ ಅಂತ ಬಂದಾಗ DNA ರಿಪೇರಿಂಗ್ ಮೆಕ್ಯಾನಿಸಮ್ ಸರಿಯಾಗಿ ಆಗದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಸೆಲ್ ಡಿವಿಷನು ಸಹ ಪ್ರಾಪರಾಗಿ ಆಗದೇ ಇರೋದನ್ನು ಗಮನಿಸ್ಬೋದು. ಇವೆಲ್ಲ ಇಂಪಾರ್ಟೆಂಟ್. ಲಾಂಗ್ ಟರ್ಮಲ್ಲಿ ಒಂದು ಹೆಲ್ತ್ ರಿಸ್ಕನ್ನು ಕ್ರಿಯೇಟ್ ಮಾಡೋದು, ಜೀನೋಮಿಕ್ ಇನ್ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಆಸ್ಪೆಕ್ಟ್ಸ್ಗಳಾಗಿದ್ದಾವೆ ಅಂತಲೇ ನಾವು ಹೇಳ್ಬೋದು. ಫಂಡಾಮೆಂಟಲ್ ಸೆಲ್ಯುಲರ್ ಇನ್ಸ್ಟ್ರಕ್ಷನ್ಸ್ಗಳು ಡೆಫಿನೆಟ್ಲಿ ಇವಾಗ ಒಂದು ಸ್ಪೇಸಲ್ಲಿ ಆಗ್ತಾ ಇರುವಂಥ ಎನ್ವಿರಾನ್ಮೆಂಟ್ನ ಮುಖಾಂತರ ಇಂಪ್ಯಾಕ್ಟ್ ಆಗಿದೆ ಅಂತಲೇ ಗಮನಿಸ್ಬೋದು. ಇದರಿಂದ ಇಮ್ಯೂನ್ ಹೆಲ್ತ್ ಮೇಗೂ ಸಹ ಇಂಪ್ಯಾಕ್ಟ್ ಆಗ್ತಾ ಇದೆ, ಕ್ಯಾನ್ಸರ್ ರಿಸ್ಕು ಸಹ ಹೆಚ್ಚಾಗಿದೆ ಅಂತ ನಾವು ಗಮನಿಸ್ಬೋದು. ಒಂದೆಡೆ ಇಮ್ಯೂನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನೋಡ್ಬೋದು. ಅನದರ್ ಸ್ಟಡಿ ನಮಗೆ ಹೇಳೋ ಪ್ರಕಾರ ಇಲ್ಲಿ ಆಸ್ಟ್ರೋನಾಟ್ಸ್ಗಳಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಐಡೆಂಟಿಫೈ ಮಾಡಿದ್ದಾರೆ. ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ಸಲ್ಲಿ ಇರ್ತಕ್ಕಂಥ ಒಂದು ರಿಸರ್ಚ್ನ ಆಧಾರದ ಮೇಲೆ, ಪಬ್ಲಿಕೇಶನ್ ಆಧಾರದ ಮೇಲೆ ಒಂದು ಮೈಕ್ರೋಗ್ರಾವಿಟಿಯ ಇನ್ಫ್ಲೂಯೆನ್ಸ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫಿಕೇಷನನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೈಕ್ರೋಗ್ರಾವಿಟಿಯ ಒಂದು ಇನ್ಫ್ಲೂಯೆನ್ಸ್ನಿಂದಾಗಿ ಬ್ರೈನ್ನ ಆ್ಯಕ್ಟಿವಿಟಿಯನ್ನು ನಾವಿಲ್ಲಿ ಗಮನಿಸ್ಬೋದು. ಓಕೆ, ಬ್ರೈನ್ ಯಾವುದೇ ರೀತಿಯಾಗಿ ಸರಿಯಾಗಿ ಫಂಕ್ಷನ್ ಮಾಡದೇ ಇರೋದನ್ನು, ಬ್ರೈನಲ್ಲಿ ಆಗ್ತಾ ಇರುವಂಥ ಡಿಫಾರ್ಮಿಟಿಯನ್ನು ಇಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಯೂನಿಫಾರ್ಮ್ ಆಗಿ ವರ್ಕ್ ಮಾಡದೇ ಇರುವಂಥ ಕಂಡೀಷನ್ಸನ್ನು ನಾವಿಲ್ಲಿ ಗಮನಿಸ್ಬೋದು. ವೆನ್ ಇಟ್ ಕಮ್ಸ್ ಟು ದ ಮೂಮೆಂಟ್ ಆಗಿರ್ಬೋದು, ಸೆನ್ಸೇಷನ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೇಸಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಮೈಕ್ರೋಗ್ರಾವಿಟಿ ಯಾವ ರೀತಿಯಾದಂಥ ಇನ್ಫ್ಲೂಯೆನ್ಸನ್ನು ಮಾಡ್ತಾ ಇದೆ ಅಂತ ಇಲ್ಲಿ ಪತ್ತೆಯನ್ನು ಹಚ್ಚಿದ್ದಾರೆ. ಸೊ ಬ್ರೈನಲ್ಲಿ ಆಗ್ತಾ ಇರುವಂಥ ಒಂದು ಚೇಂಜಸ್ಸು ನಮ್ಮ ಒಂದು ಹ್ಯೂಮನ್ ಬಾಡಿಗೆ ಸಪೋರ್ಟ್ ಮಾಡದೇ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ಬೋದು. ವೆನ್ ಇಟ್ ಕಮ್ಸ್ ಟು ದ ಬ್ಯಾಲೆನ್ಸಿಂಗ್ ಪಾರ್ಟ್ ಇದೆಯಲ್ಲ, ಆ ಒಂದು ಬ್ಯಾಲೆನ್ಸಿಂಗ್ ಪರ್ಫಾರ್ಮೆನ್ಸು ಸಹ ಸರಿಯಾಗಿ ನಾರ್ಮಲಾಗಿ ಆಗದೇ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ಬೋದು. ಸೊ ಈ ರೀತಿಯಾಗಿ ಒಂದು ಅಬ್ಸರ್ವೇಷನನ್ನು ಇಲ್ಲಿ ಮಾಡಿದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಸೊ ಇಲ್ಲಿ ನಿಮಗೆ ಬೇಕಾಗಿರುವಂಥ ಸಿಂಪಲ್ ಕ್ಲಾರಿಟಿ ಅಂತಂದರೆ ಮೈಕ್ರೋಗ್ರಾವಿಟಿಯ ಮುಖಾಂತರ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ, ಹಾಗೂ ಇಮ್ಯೂನ್ ಸೆಲ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಇಮ್ಯುನೋಜೀನ್ಸ್ ಇಂಪ್ಯಾಕ್ಟ್ ಆಗಿದೆ, ಹಾಗೂ ಬ್ರೈನಲ್ಲಿರುವಂಥ ಒಂದು ಆ್ಯಕ್ಟಿವಿಟಿ ಸಹ ಇಂಪ್ಯಾಕ್ಟ್ ಆಗಿದೆ ವೆನ್ ಇಟ್ ಕಮ್ಸ್ ಟು ದ ಸ್ಪೇಸ್ ಎನ್ವಿರಾನ್ಮೆಂಟ್. ಇದು ಲಾಂಗ್ ಟರ್ಮಲ್ಲಿ ಹೆಲ್ತ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಇಲ್ಲಿ ಬೇಕಾಗುತ್ತೆ. ಮುಂದಿನ ಟಾಪಿಕ್ಗೆ ಶಿಫ್ಟ್ ಆಗೋದಾದರೆ, ಅಗ್ರಿ ಎಮಿಷನ್ಸ್ ಆರ್ ಹೈ ಬಟ್ ಔಟ್ಪುಟ್ ಈಸ್ ಇನ್ಕ್ರೀಸಿಂಗ್ ಫಾಸ್ಟರ್. ಈ ಒಂದು ಇಶ್ಯೂನ ಗಮನ ಹರಿಸುವಂಥದ್ದಾದರೆ GS ಪೇಪರ್ 3 ನಡಿನಲ್ಲಿ ಅಗ್ರಿಕಲ್ಚರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಅಗ್ರಿಯಿಂದ ಬರ್ತಾ ಇರತಕ್ಕಂಥ ಒಂದು ಎಮಿಷನ್ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಒಂದು ರಿಸರ್ಚ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಓಕೆ, ಯಾಕೆಂದರೆ ಅಗ್ರಿಕಲ್ಚರಿಂದ ಬರ್ತಾ ಇರುವಂತಹ ಒಂದು ಔಟ್ಪುಟ್ ಡೆಫಿನೆಟ್ಲಿ ಇವತ್ತು ಫುಡ್ ಪ್ರೊಡಕ್ಷನ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇದರಿಂದ ಫುಡ್ ಸೆಕ್ಯೂರಿಟಿಯನ್ನು ಸಹ ನಾವು ಎನ್ಶೂರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಕ್ವಶನ್ ಮಾರ್ಕ್ ಏನಂತಂದರೆ, ಇದು ಮಾಡ್ತಾ ಇರುವಂಥ ಒಂದು ಪೊಲ್ಯೂಷನ್. ಇವಾಗ ಅಗ್ರಿ ಪ್ರೊಡಕ್ಷನ್ ಅಂತ ಬಂದಾಗ ಮೀಥೇನ್ ಜಾಸ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿರ್ತಾರೆ. ಮೀಥೇನ ಒಂದು ಕಾಂಟ್ರಿಬ್ಯೂಷನ್ ಹೆಚ್ಚು ಅಗ್ರಿ ಆ್ಯಕ್ಟಿವಿಟಿಯಿಂದನೇ ಬರುತ್ತೆ. ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಯ ಮುಖಾಂತರ ಬರ್ತಾ ಇರುವಂಥ ಒಂದು ಔಟ್ಪುಟ್. ಇಲ್ಲಿ ರಿಸರ್ಚನ್ನು ನಾವು ಐಡೆಂಟಿಫೈ ಮಾಡೋದಾದರೆ
ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಒಂದು ಔಟ್ಪುಟ್ ಇವಾಗ ಆಲ್ರೆಡಿ ಮೊದಲು ಕಂಪೇರ್ ಮಾಡಿದರೆ ಅಂದರೆ 1961 ಇವಾಗ ಕಂಪೇರ್ ಮಾಡ್ತಾ ಹೋದರೆ ಟ್ರಿಪಲ್ಡ್ ಆಗಿರ್ತಕ್ಕಂಥ ಒಂದು ಕಂಡೀಷನನ್ನು ನೋಡ್ತಾ ಇದ್ದೀವಿ. ಇದು ಅಗ್ರಿಯಿಂದ ಬರ್ತಾ ಇರುವಂಥ ಒಂದು ಔಟ್ಪುಟ್. ಇದೇ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ನೋಡೋದಾದರೆ ಅಗ್ರಿಕಲ್ಚರ್ ಸೆಕ್ಟರಿಂದ 1961 ಕಂಪ್ಯಾರಿಸನ್ ಮಾಡ್ತಾ ಹೋದರೆ ನಿಯರ್ಲಿ 45% ಇನ್ಕ್ರೀಸ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಫುಡ್ ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದೆ. ಆದರೂ ಸಹ ನಾವು ಎಮಿಷನ್ಗೆ ಸಂಬಂಧಪಟ್ಟಂತೆ ಸ್ಲೋ ಕಂಡೀಷನನ್ನು ಕಾಣ್ಬೋದು. ಬಿಕಾಸ್ ಇಲ್ಲಿರುವಂಥ ಇನ್ನೊಂದು ಆಸ್ಪೆಕ್ಟ್ ಅಂತಂದರೆ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇಂಪಾರ್ಟೆಂಟ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಟೋಟಲ್ ಫ್ಯಾಕ್ಟರ್ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಿಲಿಮ್ಸಲ್ಲಿ ಕೇಳ್ಬೋದು ಟೋಟಲ್ ಫ್ಯಾಕ್ಟರ್ ಪ್ರೊಡಕ್ಟಿವಿಟಿ ಅಂತಂದರೆ ಏನು ಅಂತ. ಸೊ ಇವಾಗ ನಾವು ಸೇಮ್ ಕೈಂಡ್ ಆಫ್ ಇನ್ಪುಟ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಅಥವಾ ಕಡಿಮೆ ಇನ್ಪುಟ್ಸ್ಗಳನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಹೆಚ್ಚಿನ ಒಂದು ಕ್ರಾಪನ್ನು ಡೆವಲಪ್ ಮಾಡ್ತಾ ಇದ್ದೀವಿ, ಮೋರ್ ಫುಡ್ಡನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ವಿತ್ ಲೆಸ್ ಇನ್ಪುಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್. ಎಫಿಷಿಯೆಂಟಾಗಿ ನಾವು ಯುಟಿಲೈಸೇಷನನ್ನು ಮಾಡೋದು. ಇಲ್ಲಿ ಬೆಟರ್ ಆಗಿರ್ತಕ್ಕಂಥ ಒಂದು ಸೀಡನ್ನು ಯೂಸ್ ಮಾಡೋದಾಗಲಿ, ಕ್ರಾಪ್ ವೆರೈಟೀಸನ್ನು ಯೂಸ್ ಮಾಡುವಂಥದ್ದಾಗಿರ್ಬೋದು, ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡುವಂಥದ್ದಾಗಿರ್ಬೋದು, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಸರಿಯಾಗಿರೋದಾಗಲಿ, ಇರಿಗೇಷನ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಕನ್ಸಿಡರೇಷನ್ ಮಾಡೋದ್ರ ಮುಖಾಂತರ ಒಂದು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಎಫಿಷಿಯನ್ಸಿಯನ್ನು ತೋರಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಇದು ಟೋಟಲ್ ಫ್ಯಾಕ್ಟರ್ ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇರುವಂಥದ್ದು. ಇವಾಗ ನಾರ್ಮಲಿ ಏನಾಗುತ್ತೆ ಅಂದರೆ ನಾವು ಹೆಚ್ಚು ಲ್ಯಾಂಡನ್ನು ಯೂಸ್ ಮಾಡೋದು, ಹೆಚ್ಚು ಫರ್ಟಿಲೈಸರ್ಸು, ಹೆಚ್ಚು ಲೇಬರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡೋದು, ಎಫಿಷಿಯೆಂಟಾಗಿ ಪ್ರೊಡಕ್ಟಿವಿಟಿ ನಡೆಯಲ್ಲಿ ನಾವು ಎಫಿಷಿಯನ್ಸಿಯನ್ನು ತೋರಿಸುವಂಥದ್ದು. ಯಾಕೆ ನಮಗೆ ಪ್ರೊಡಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಕ್ರೂಷಿಯಲ್ ಅಂತ ಹೇಳೋದಾದರೆ, ಇವಾಗ ಲ್ಯಾಂಡ್ ಸೇವಿಂಗ್ ಟೆಕ್ನಾಲಜೀಸ್ಗಳನ್ನು ನಾವು ಬಳಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್, 1 ಹೆಕ್ಟರ್ಗೆ ನಾವು ಎಷ್ಟು ಈಲ್ಡನ್ನು ತರಬೇಕು, ಸೊ ಹೆಕ್ಟರ್ ವೈಸ್ ಆಧಾರದ ಮೇಲೆ ನಾವು ಈಲ್ಡನ್ನು ತರುವಂಥದ್ದಾಗಿರ್ಬೋದು. ಅಥವಾ ಇವಾಗ ಕೆಲವೊಂದಿಷ್ಟು ಫಾರೆಸ್ಟನ್ನು ಸಹ ಕ್ಲಿಯರ್ ಮಾಡ್ತಕ್ಕಂಥ ಆಸ್ಪೆಕ್ಟ್ಗಳಿರುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ನಾವು ಕನ್ವರ್ಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಿರುತ್ತೆ. ಸೊ ಇವೆಲ್ಲವನ್ನು ಸಹ ರಿಸರ್ಚ್ನ ಆಧಾರದ ಮೇಲೆ ಐಡೆಂಟಿಫೈ ಮಾಡಿದ್ದಾರೆ. ಯಾಕೆ ನಮಗೆ ಈ ಒಂದು ಪ್ರೊಡಕ್ಟಿವಿಟಿ ಇಂಪಾರ್ಟೆಂಟು. ಇವಾಗ ನಾವು ಕಡಿಮೆ ಇರತಕ್ಕಂಥ ಲ್ಯಾಂಡಲ್ಲಿ ಹೆಚ್ಚು ಎಫಿಷಿಯನ್ಸಿಯನ್ನು ತರ್ತಾ ಇದ್ದರೆ, ಹೆಚ್ಚು ಈಲ್ಡನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇತ್ತಂದರೆ ಫಾರೆಸ್ಟ್ ಲ್ಯಾಂಡನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಸಹ ಬೆನಿಫಿಟನ್ನು ಸಹ ನಾವಿಲ್ಲಿ ನೋಡಬೇಕು. ಅಂದರೆ ಹಾರ್ಮ್ ಮಾಡ್ತಾ ಇದೇನೋ ಅಥವಾ ಇಲ್ವೋ ಅಂತ. ಬಿಕಾಸ್ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ ಇಲ್ಲಿ ಮೇಜರ್ ಸೋರ್ಸ್ ಆಫ್ ಮೀಥೇನ್ ಅಂತ ಹೇಳ್ತೀವಿ ಅಥವಾ ನೈಟ್ರೋಜನ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಇಂಪಾರ್ಟೆಂಟ್ ಅಲ್ವಾ, ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದೆ. ಇದರಿಂದ ಒಂದು ಕ್ಲೈಮೇಟ್ ಚೇಂಜು ಸಹ ವರ್ಸ್ಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಹಾಗಾಗಿ ಇನ್ಪುಟ್ಟನ್ನು ನಾವು ರೆಡ್ಯೂಸ್ ಮಾಡಬೇಕು. ಅಂದರೆ ಇನೋವೇಷನ್ ಎಫಿಷಿಯನ್ಸಿಲಿ ತುಂಬ ಇಂಪಾರ್ಟೆಂಟು. ಇದರಿಂದ ಒಂದು ಎನ್ವಿರಾನ್ಮೆಂಟ್ಗೆ ಆಗ್ತಾ ಇರುವಂಥ ಹಾರ್ಮನ್ನು ಸಹ ತಡೆಗಟ್ಟಬೋದು. ಜೊತೆಗೆ ನಮ್ಮ ಒಂದು ಫುಡ್ ಸೆಕ್ಯೂರಿಟಿನೂ ಸಹ ಎನ್ಶೋರ್ ಮಾಡ್ಬೋದು. ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಗೋಲನ್ನು ಸಹ ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಜನರಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ, ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಪೊಲ್ಯೂಷನನ್ನು ಕನೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಎಫಿಷಿಯನ್ಸಿಯನ್ನು ತೋರಿಸಬೇಕು ಅಂತ ಜನರಲಿ GS ಪೇಪರ್ 3 ನಡೆಯಲ್ಲಿ ಕ್ಲೈಮೇಟ್ ಚೇಂಜ್, ಅಗ್ರಿಕಲ್ಚರ್, ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಫುಡ್ ಸೆಕ್ಯೂರಿಟಿ ಆಧಾರದ ಮೇಲೆ ನಾವು ಕವರ್ ಮಾಡುವಾಗ ಇಲ್ಲಿರುವಂಥ ಒಂದು ಆಸ್ಪೆಕ್ಟನ್ನು ನಾವು ಯೂಸ್ ಮಾಡ್ಕೋಬೋದು. ಇನ್ನು ಮುಂದಿನದಾಗಿ ಡೀಪ್ ಇಂಪ್ಯಾಕ್ಟ್ ಈವೆಂಟ್ ಮೇ ಹ್ಯಾವ್ ಅಲ್ಟರ್ಡ್ ಮೂನ್ಸ್ ಕೆಮಿಸ್ಟ್ರಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ಪೆಕ್ಟಲ್ಲಿ ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮೂನ್ಸ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಲೂನಾರಲ್ಲಿರುವಂಥ ಒಂದು ರಾಕನ್ನು ಐಡೆಂಟಿಫೈ ಮಾಡಿದ್ದಾರೆ. ಈ ಒಂದು ರಾಕಲ್ಲಿರುವಂಥ ಸ್ಟ್ರಕ್ಚರ್ನ ಆಧಾರದ ಮೇಲೆ ಅಲ್ಲಿ ಎಷ್ಟು ಮಟ್ಟಿಗೆ ಕ್ಯಾಟಸ್ಟ್ರಾಫಿಕ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ ಅಂತ ಒಂದು ಎವಿಡೆನ್ಸನ್ನು ಇಲ್ಲಿ ಗಮನ ಹರಿಸ್ಬೋದು. ಇಂಟರ್ನಲ್ ಕೆಮಿಸ್ಟ್ರಿ ಯಾವ ರೀತಿಯಾಗಿದೆ ಅಂತ ರಿಸರ್ಚನ್ನು ಯಾರು ಮಾಡಿದ್ದಾರೆ ಅಂತಂದರೆ ಚೈನಾದಿಂದ ಲಾಂಚ್ ಮಾಡಿರುವಂಥ ಚಾಂಗ್ E6 ಮಿಷನ್. ಸೊ ಇಲ್ಲಿ ಲೂನಾರ್ನ ಫಾರ್ ಸೈಡಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ಗಳು ಮತ್ತು ನಿಯರ್ ಸೈಡಲ್ಲಿರ್ತಕ್ಕಂಥ ಸ್ಯಾಂಪಲ್ಗೆ ಸಂಬಂಧಪಟ್ಟಂಥ ಡಿಫ್ರೆನ್ಸಿಯೇಷನನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಮ್ಮ ಒಂದು ಅರ್ಥನ್ನು ತೆಗೆದುಕೊಂಡಾಗ, ಮೂನನ್ನು ತೆಗೆದುಕೊಂಡಾಗ ನಮಗೆ ಯಾವುದು ಫೇಸಿಂಗ್ ಇರುತ್ತಲ್ಲ, ಸೊ ಆ ಒಂದು ಫೇಸನ್ನು ನಿಯರ್ ಸೈಡ್ ಅಂತ ಇರುತ್ತೆ. ಭೂಮಿಗೆ ಕಾಣ್ತಾ ಇರುವಂಥ ಒಂದು ಏರಿಯಾವನ್ನು ನಿಯರ್ ಸೈಡ್ ಅಂತ ಹೇಳ್ತೀವಿ. ಫಾರ್ ಸೈಡ್ ಅಂತಂದರೆ ನಮಗೆ ಯಾವುದೇ ರೀತಿಯಾಗಿ ಕಾಣಂಗಿಲ್ಲ ಅದು. ಸೊ ಅದರ್ ಸೈಡ್ ಅಂತ ಹೇಳಿದಾಗ ಅದನ್ನು ಫಾರ್ ಸೈಡ್ ಅನ್ನುವಂಥದ್ದಾಗಿ ನೇಮನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಫಾರ್ ಸೈಡ್ ಹಾಗೂ ನಿಯರ್ ಸೈಡಲ್ಲಿ ಇರ್ತಕ್ಕಂಥ ಒಂದು ಬದಲಾವಣೆಯನ್ನು ಐಡೆಂಟಿಫೈ ಮಾಡೋದ್ರ ಮುಖಾಂತರ, ಅಂದರೆ ಇವಾಗ ರಾಕನ್ನು ತೆಗೆದುಕೊಂಬಂದಿದೆ ಅಲ್ಲ ಮಿಷನ್ನು, ಇಲ್ಲಿ ಒಂದು ಐಸೋಟೋಪಲ್ಲಿ ಬದಲಾವಣೆ ಆಗಿರೋದನ್ನು ಗಮನಿಸ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಅಯರ್ನ್ ಕಂಟೆಂಟ್ ಅಂತಲೇ ತೆಗೆದುಕೊಂಡಾಗ, ಓಕೆ, ಹೆವಿ ಆಗಿರ್ತಕ್ಕಂಥ ಅಯರ್ನ್
ಐಸೋಟೋಪ್ಸ್ಗಳನ್ನು ಇವರು ಪತ್ತೆ ಹಚ್ಚಿದ್ದಾರೆ. ರಾಕ್ಸಲ್ಲಿರುವಂಥ ಒಂದು ಪ್ರೆಸೆನ್ಸ್ ಜೊತೆಗೆ ಪೊಟ್ಯಾಷಿಯಮ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಐಡೆಂಟಿಫಿಕೇಷನ್ನ ಮಾಡಿದ್ದಾರೆ. ಪೊಟ್ಯಾಷಿಯಮ್ನ ಒಂದು ಐಸೋಟೋಪ್ಸನ್ನು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅಂದರೆ ಇವಾಗ ಫಾರ್ ಸೈಡಲ್ಲಿರ್ತಕ್ಕಂಥ ಒಂದು ರಾಕನ್ನು ನಾವು ನೋಡಿದಾಗ, ಕಂಟೆಂಟನ್ನು ನೋಡಿದಾಗ ಎಕ್ಸ್ಟ್ರೀಮ್ ಆಗಿರ್ತಕ್ಕಂತಹ ಥರ್ಮಲ್ ಪ್ರೋಸೆಸ್ಗೆ ಅದು ಇಂಪ್ಯಾಕ್ಟ್ ಆಗಿದೆ. ಸೊ ಅಲ್ಲಿ ಆಗಿರುವಂಥ ಒಂದು ಥರ್ಮಲ್ ಚೇಂಜಸ್ ಜಿಯೋಲಾಜಿಕಲ್ ಪ್ರೊಸೆಸ್ನ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು ಇಲ್ಲಿ ಯಾವ ರೀತಿ ಅಂತ ರಾಕ್ ಸ್ಟ್ರಕ್ಚರ್ಸ್ಗಳಿದ್ದಾವೆ ಅಂತ, ನಿಯರ್ ಸೈಡಲ್ಲಿ ಯಾವ ರೀತಿ ಅಂತ ಬದಲಾವಣೆ ಇದೆ ಅಂತ ಗಮನ ಹರಿಸ್ತಾ ಇದ್ದಾರೆ. ಸೊ ಇಲ್ಲಿ ಐರನ್ ಮತ್ತು ಪೊಟ್ಯಾಷಿಯಮ್ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಐರನ್ ಐಸೋಟೋಪ್ಸ್ನ ಒಂದು ಪ್ರೆಸೆನ್ಸ್ನ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು ಎಷ್ಟು ಮಟ್ಟಿಗೆ ವಾಲ್ಕೆನಿಕ್ ಆ್ಯಕ್ಟಿವಿಟಿ ನಡೀತಾ ಇದೆ ಅಂತ. ಐಸೋಟೋಪ್ಸ್ಗಳ ಆಧಾರದ ಮೇಲೆ ನಮಗಿಲ್ಲಿ ಗೊತ್ತಾಗುತ್ತೆ ಲೈಟ್ ಆಗಿರ್ತಕ್ಕಂತಹ ಐಸೋಟೋಪ್ಸ್ಗಳ ಪ್ರೆಸೆನ್ಸ್ ಇದೆನಾ ಅಥವಾ ಹೆವಿ ಆಗಿರ್ತಕ್ಕಂತಹ ಐಸೋಟೋಪ್ಸ್ಗಳ ಪ್ರೆಸೆನ್ಸ್ ಇದೆನಾ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಇನ್ನು ಮೆಲ್ಟಿಂಗ್ ಮತ್ತು ಕೂಲಿಂಗ್ ಪ್ರೊಸೆಸ್ನ ಆಧಾರದ ಮೇಲೆ ನಮಗೆ ಗೊತ್ತಾಗುತ್ತೆ ವಾಲ್ಕನಿಸಮ್ ಆ್ಯಕ್ಟಿವಿಟೀಸ್ಗಳು ಎಷ್ಟು ಮಟ್ಟಿಗಿದೆ ಅಂತ. ಈ ಒಂದು ರಿಸರ್ಚ್ನ ಆಧಾರದ ಮೇಲೆ ಪೊಟ್ಯಾಷಿಯಮ್ ಐಸೋಟೋಪ್ಸ್ ಅಂತ ಬಂದಾಗ ದೇ ಆರ್ ವೆರಿ ವೊಲಟೈಲ್ ಕಂಡೀಷನನ್ನು ತೋರಿಸುತ್ತೆ. ಇವಾಗ ಲೈಟರ್ ಪೊಟ್ಯಾಷಿಯಮ್ ಅಂತಲೇ ನಾವು ತೆಗೆದುಕೊಂಡಾಗ ಇದು ಮಿಸ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಅಂದರೆ ಪ್ರೆಸೆಂಟ್ ಇಲ್ಲ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಹಾಗಿದ್ದಾಗ ನಾವು ಕೇವಲ ಒಂದು ವಾಲ್ಕನಿಸಮ್ ಆ್ಯಕ್ಟಿವಿಟಿಯ ಆಧಾರದ ಮೇಲೆ ಕಂಪ್ಲೀಟ್ ಈ ಆಬ್ಸೆನ್ಸನ್ನು ನೋಡ್ತಾ ಇದ್ದೀವಿ ಅಥವಾ ಪೊಟ್ಯಾಷಿಯಮ್ ಆಬ್ಸೆಂಟ್ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಇಲ್ಲಿ ಥರ್ಮಲ್ ಕಂಡೀಷನ್ ಎಷ್ಟು ಮಟ್ಟಿಗಿದೆ, ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ ಇದೆ, ಒಂದು ಎನರ್ಜೆಟಿಕ್ ಈವೆಂಟ್ ನಡೀತಾ ಇದೆ ಅನ್ನುವಂಥ ಒಂದು ರಿಫ್ಲೆಕ್ಷನ್ನ ಮಾಡುತ್ತೆ. ಸೊ ಈ ಒಂದು ಸ್ಟಡಿಯ ಆಧಾರದ ಮೇಲೆ ವಿಜ್ಞಾನಿಗಳು ಇಲ್ಲಿ ಪತ್ತೆ ಹಚ್ಚಿರೋದು ಏನಂತಂದರೆ ಪೊಟ್ಯಾಷಿಯಮಲ್ಲಿ ನಾವು ಅನಾಮಲಿಯನ್ನು ಕಾಣ್ತಾ ಇದ್ದೀವಿ. ಹೆವಿಯರ್ ಮತ್ತು ಲೈಟರ್ ಇರ್ತಕ್ಕಂಥ ಕಂಟೆಂಟ್ ಇದೆ. ಸೊ ಇಲ್ಲಿ ನಾವು ಹೆಚ್ಚು ಹೆವಿಯರ್ ಕಂಟೆಂಟನ್ನು ಕಾಣ್ತಾ ಇದ್ದೀವಿ. ಇದು ಕಾರಣ ಏನಿರ್ಬೋದು ಅಂತಂದರೆ ಈ ಮೊದಲು ಆಗಿರ್ತಕ್ಕಂಥ ಒಂದು ಡೀಪ್ ಇಂಪ್ಯಾಕ್ಟ್ ಸೌತ್ ಪೋಲ್ ಐಟ್ಕೆನ್ ಬೇಸಿನಲ್ಲಿ, ಅಂದರೆ ಈ ಮೂನಲ್ಲಿ ಆಗಿರುವಂಥ ಒಂದು ಆಸ್ಟ್ರಾಯ್ಡ್ ಕ್ರ್ಯಾಶ್ಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಸೊ ಇದರ ಆಧಾರದ ಮೇಲೆ ನಾವು ನೋಡ್ತಾ ಇದ್ದೀವಿ ಲೈಟ್ ಇರುವಂತಹ ಪೊಟ್ಯಾಷಿಯಮ್ ಆಲ್ರೆಡಿ ಇವ್ಯಾಪ್ರೇಟ್ ಆಗ್ತಾ ಹೋಗಿರೋದನ್ನು ನೋಡ್ಬೋದು. ಅಂದರೆ ಮೂನ್ ಇಂಟೀರಿಯರಲ್ಲಿ ಇದರ ಒಂದು ಪ್ರೆಸೆನ್ಸ್ ಇಲ್ಲ, ಇವ್ಯಾಪ್ರೇಟ್ ಆಗಿದೆ. ಕೇವಲ ಒಂದು ಹೆವಿಯರ್ ಅಟಮ್ಸ್ಗಳ ಪ್ರೆಸೆನ್ಸನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದ ಒಂದು ಎಕ್ಸ್ಟ್ರಾಡಿನರಿ ಹೀಟ್ ಜನರೇಟ್ ಆಗಿದೆ. ಹಾಗಾಗಿ ನಾವು ಅನಾಮಲಿಯನ್ನು ಗಮನ ಹರಿಸ್ಬೋದು ವೆನ್ ಇಟ್ ಕಮ್ಸ್ ಟು ದ ಪೊಟ್ಯಾಷಿಯಮ್. ಸೊ ಇದು ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಮೂನಲ್ಲಿ ಕೆಮಿಕಲ್ ಮೇಕಪ್ ಇದೆ, ಅದರಲ್ಲೂ ಪೊಟ್ಯಾಷಿಯಮ್ಗೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟನ್ನು ಇಲ್ಲಿ ಹೆಚ್ಚು ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಚೈನಾದವರ ಒಂದು ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ. Chang'e-6 ಮಿಷನ್ಗೆ ಸಂಬಂಧಪಟ್ಟಂತೆ ನೀವು ಗಮನ ಹರಿಸಬೇಕಾಗುತ್ತೆ. ಆಸ್ಟ್ರಾಯ್ಡ್ ಕ್ರ್ಯಾಶ್ ರಿಲೇಟೆಡ್ ಇರುವಂತೆಯೂ ಸಹ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನಾವಿಲ್ಲಿ ಗಮನ ಹರಿಸುವಂಥದ್ದು. ಇನ್ನು ಮುಂದಿನದಾಗಿ ಹಾರ್ಸಸ್ ಸೆನ್ಸ್ ಫಿಯರ್ ಥ್ರೂ ಸ್ವೆಟ್ ಬಿಕಮ್ ನರ್ವಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಸೈನ್ಸ್ ಸೆಕ್ಷನ್ ಅಂತ ಬಂದಾಗ ಬಿಹೇವಿಯರಲ್ ಸೈನ್ಸಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲಿ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದ್ದಾರೆ. ಹ್ಯೂಮನ್ ಎಮೋಷನ್ಸ್ನ ಆಧಾರದ ಮೇಲೆ ಹೇಗೆ ಹಾರ್ಸ್ ರಿಕಗ್ನೈಸೇಷನ್ ಮಾಡ್ತಾ ಇದೆ ಅಂತ ಕೇವಲ ಸ್ಮೆಲ್ನ ಮುಖಾಂತರ. ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ ತುಂಬ ಫಿಯರ್ಫುಲ್ ಇದ್ದಾಗ ಅವನು ಸ್ವೆಟ್ಟನ್ನು ಮಾಡ್ತಾನೆ. ಓಕೆ, ಸ್ವೆಟ್ ಕಂಡೀಷನ್ಸನ್ನು ಐಡೆಂಟಿಫೈ ಮಾಡುವಂಥ ಒಂದು ಮೆಕ್ಯಾನಿಸಮ್ ಹಾರ್ಸಲ್ಲಿ ಇದೆ ಅಂತಲೇ ಇಲ್ಲಿ ರಿಸರ್ಚ್ ಹೇಳ್ತಾ ಇದೆ. ಸೊ ಹಾರ್ಸ್ ಇವಾಗ ಯಾವ ರೀತಿಯಾಗಿ ರಿಯಾಕ್ಷನನ್ನು ತೋರಿಸುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇದರ ಒಂದು ನರ್ವಸ್ ಸಿಸ್ಟಮ್ ತುಂಬ ಅಲರ್ಟ್ ಬರೋದನ್ನು ನಾವು ನೋಡ್ತಾ ಇದ್ವಿ. ವೆನ್ ಪರ್ಸನ್ ತುಂಬ ಫಿಯರ್ಫುಲ್ ಇದ್ದಾಗ ಅವನ ಒಂದು ಸ್ಮೆಲ್ನ ಆಧಾರದ ಮೇಲೆ ಅವನ ಎಮೋಷನ್ಸನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಕಂಡೀಷನನ್ನು ನೋಡ್ತಾ ಇದ್ವಿ. ಸೊ ಇದರಿಂದ ನಾವು ಹಾರ್ಸ್ ಹತ್ರ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಫಿಯರ್ಫುಲ್ ಆಗಿರ್ಬೋದು ಅಥವಾ ನಾವು ಎಷ್ಟು ಹ್ಯಾಪಿ ಇದ್ದೀವಿ ಇದನ್ನೆಲ್ಲನೂ ಸಹ ರಿಕಗ್ನೈಸ್ ಮಾಡ್ತಕ್ಕಂಥ ಕಂಡೀಷನನ್ನು ಹೊಂದಿದೆ. ಇವಾಗ ಹ್ಯಾಪಿ ಇದ್ದಾಗ ಈಸಿಯಾಗಿ ಅವು ಕೋಆಪ್ರೇಟ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಜನರಲಿ ಎಲ್ಲ ಎನಿಮಲ್ಸೂ ರಿಕಗ್ನೈಸ್ ಮಾಡುತ್ತೆ ಫಿಯರ್ ಫ್ಯಾಕ್ಟರ್ನ. ಬಟ್ ಇಲ್ಲಿರುವಂಥ ಒಂದು ರಿಸರ್ಚ್ ಏನಂತಂದರೆ ಸೆನ್ಸ್ ಆಫ್ ಸ್ಮೆಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಹೇಗೆ ಒಂದು ಸ್ಮೆಲ್ನ ಮುಖಾಂತರ ಅಥವಾ ಸ್ವೆಟ್ಟಲ್ಲಿರ್ತಕ್ಕಂಥ ಒಂದು ಬದಲಾವಣೆಯ ಮುಖಾಂತರ ಹ್ಯೂಮನ್ ಫಿಯರನ್ನು ಐಡೆಂಟಿಫೈ ಮಾಡ್ತಾ ಇರುವಂಥದ್ದು ಅಥವಾ ಒಂದು ಡೇಂಜರ್ ಇದೆ ಅಂತ ಈಸಿಯಾಗಿ ರಿಕಗ್ನೈಸೇಷನ್ ಮಾಡುವಂಥದ್ದಾಗಿ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ರಿಸರ್ಚನ್ನು ಕೊಟ್ಟಿದ್ದಾರೆ. ಇವಾಗ ಹಾರ್ಸಸ್ಗೆ ಸಂಬಂಧಪಟ್ಟಂಥ ಬಿಹೇವಿಯರ್ನ ಆಧಾರದ ಮೇಲೆ ಜನರಲ್ ಒಂದು ಐಡಿಯಾನ ನಾವು ಇಲ್ಲಿ ತೆಗೆದುಕೊಳ್ಬೋದು. ಸ್ಮೆಲ್ ಯಾವ ರೀತಿಯಾಗಿ ಎಮೋಷ್ನಲ್ ಕನೆಕ್ಷನ್ಸನ್ನು ತೋರಿಸ್ತಾ ಇದೆ, ಬಾಡಿ ಲ್ಯಾಂಗ್ವೇಜಸನ್ನು ಐಡೆಂಟಿಫೈ ಮಾಡ್ತಾ ಇದೆ ಅಂತ ನಾವಿಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯನಿಮಲ್ ಬಿಹೇವಿಯರ್ ಅಥವಾ ಫಿರಮೋನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಬಿಹೇವಿಯರಲ್ ಆಧಾರದ ಮೇಲೆ ಇವಾಗ ಎಲ್ಲ ಇರುವೆಗಳು ಸಾಲಾಗಿ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ನಿಮ್ಗೆ ಗೊತ್ತಿರುತ್ತೆ, ಫೆರಮೋನ್ ಹಾರ್ಮೋನ್. ಸೊ ಇಲ್ಲಿ ಸ್ಮೆಲ್ನ ಆಧಾರದ ಮೇಲೆ ನರ್ವಸ್ ಸಿಸ್ಟಮ್ ಯಾವ ರೀತಿಯಾಗಿ ಅಲರ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ಮೆಕ್ಯಾನಿಸಮನ್ನು ಹಾರ್ಸಲ್ಲಿ ಕಾಣ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು.
ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಎಕ್ಸಾಮ್ ತುಂಬ ನಿಯರ್ ಇರೋದ್ರಿಂದ ಹೆಚ್ಚು ಸಮಯವನ್ನು ರಿವಿಷನ್ ಮಾಡಲಿಕ್ಕೆ ಅಲೋಕೇಟ್ ಮಾಡಿ. ಎವ್ರಿ ಸಂಡೇ ಒಂದು ವಾರದಲ್ಲಿ ಎಷ್ಟು ಮಟ್ಟಿಗೆ ಓದಿದ್ದೀರಾ ಕಂಪ್ಲೀಟಾಗಿ ರಿವಿಷನ್ ಮಾಡಲಿಕ್ಕೆ ಟೈಮನ್ನು ಅಲೋಕೇಟ್ ಮಾಡಿ. ಬಿಕಾಸ್ ರಿವಿಷನ್ ಮಾಡೋದ್ರಿಂದನೇ ನಿಮಗೆ ಹೆಚ್ಚು ಕಾನ್ಫಿಡೆನ್ಸ್ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.